ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿಗೆ ತಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ನಿಮ್ಮ ಶಾಲೆಯಲ್ಲಿ 3 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ನಡೆಸಬೇಕಾಗಿತ್ತು. 3 ದಿನ ಒಂದು ಅವಕಾಶ ಕೊಟ್ಟಿರ್ತಾರೆ. ಅದರಲ್ಲಿ ಕೊನೆಯ ದಿನದೊಂದು ಪೋಷಕರ ಸಭೆಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಇಂದು ಈ ಪೋಷಕರ ಸಭೆಗೆ ಬಂದಿರುವಂತ ಈ ಸಭೆಯಲ್ಲಿ ಆಗಮಿಸಿರುವಂತ ಈ STMC ಅಧ್ಯಕ್ಷರೇ ಮತ್ತೆ ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಅರಸೀಕೆರೆ ಅವರು ವಹಿಸಬೇಕಾಗಿತ್ತು. ಅವ್ರ ಕಾರಣಾಂತರದಿಂದ ಅವ್ರು ಬಂದಿಲ್ಲ. ನಮ್ಮ HM ಸರ್ ಕೂಡ ಫೋನ್ ಮಾಡಿಸಿದ್ದೆ, ಮತ್ತೆ ಸರ್ಕಾರದ ಆದೇಶ ಏನಿತ್ತು ಅದು ಕೂಡ ಹಾಕಿದ್ದೆ ಅವರಿಗೆ. ಅವರು ತುರ್ತು ಕೆಲಸದ ನಿಮಿತ್ತ ಅವರು ಬಂದಿಲ್ಲ. ಅವ್ರ ಪರವಾಗಿ ನೀವೇ ಆಯ್ಕೆ ಮಾಡಿ ಕಳಿಸಿರುವಂತ ಈ ಗ್ರಾಮದ ಹಿರಿಯರಾದಂಥ ಶಿವಮೂರ್ತಿ ಸರ್ ಅವರೇ ಮತ್ತೆ ಈ ಶಾಲೆಯ HM ಸರ್ ಅವರೇ, ಸಹ ಶಿಕ್ಷಕರೇ, ಪೋಷಕರೇ ಮತ್ತೆ ಮಕ್ಕಳೇ, ಈ 3 ದಿನದಲ್ಲಿ ನಾವೆಲ್ಲ ಏನೆಲ್ಲ ನೋಡಿದ್ವಪ್ಪ ಅಂದ್ರೆ ನಿಮಗೆ ಸರ್ಕಾರದಿಂದ ಕೊಟ್ಟಿರುವಂತ ಯೂನಿಫಾರ್ಮ್ಸ್ ಏನು ಸಮವಸ್ತ್ರ ಕೊಟ್ಟಿದಾರಾ, ಅದಕ್ಕೆ ಒಯ್ಯಿಯನ್ನ ನಿರ್ವಹಿಸಿದಾರ ಇಲ್ವಾ ಅನ್ನೋದು. ಇವತ್ತು ಯಾಕೆ ಇದು ಹಾಕಿಲ್ಲ ಯೂನಿಫಾರ್ಮ್ ನೀವು? ಶೂ ಸಾಕ್ಸ್ಗಳೆಲ್ಲ ಕೊಟ್ಟಿದಾರಲ್ಲ ಅವುಗಳನ್ನೆಲ್ಲ ನಿರ್ವಹಿಸಿದಾರ. ಮತ್ತೆ ನಿಮ್ಮ ಹಾಜರಾತಿ ಎಷ್ಟಿದೆ, ಪೋಷಕರ ಹಾಜರಾತಿ ಏನಿದೆ, ಮತ್ತೆ ಸಮಯಕ್ಕೆ ಸರಿಯಾಗಿ ನಿಯಮಿತವಾಗಿ ಶಾಲೆಗೆ ಶಿಕ್ಷಕರು ಬರುತ್ತಾರೆ ಇಲ್ವೇ, ಮತ್ತೆ ಕಂಪ್ಲೇಂಟ್ ರಿಜಿಸ್ಟರ್ ಯಾವ್ದಾರು ಇದೆಯಾ, ಕಂಪ್ಲೇಂಟ್ ಬಾಕ್ಸ್ ಇದೆಯಾ? ಕಂಪ್ಲೇಂಟ್ ಬಾಕ್ಸ್ ಇರ್ಬೋದು. ಯಾವ್ದಾದ್ರು ಕಂಪ್ಲೇಂಟ್ ಬಂದ್ರೆ ಅದನ್ನ ಒಂದು ಸಭೆ STMC ಮುಖಾಂತರ ಅವರು ಸಮಸ್ಯೆನ ಬಗೆಹರಿಸಬೇಕಾಗುತ್ತೆ. ಅದಿರ್ಬೋದು. ಹಾಗೆ STMC ಸಭಾ ನಡವಳಿ, ಕ್ಯಾಶ್ ಬುಕ್ ಅಂದ್ರೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ನಿಮ್ಗೆ ಎಷ್ಟು ಅನುದಾನ ಬಂತು, ಅದಕ್ಕೆ ಏನೇನು ಖರ್ಚು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಕೊಟೇಶನ್ಗಳೆಲ್ಲ ಇದಾವ ಇಲ್ವಾ ಆಗಿರ್ಬೋದು. ಹೀಗೆ ಹಲವಾರು ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಪೋಷಕರ ಮನೆಗಳನ್ನ ಭೇಟಿ ಮಾಡಿದ್ದಾರೆ. ನಿಮ್ಮ ಪೋಷಕರು ಯಾರಿದ್ದಾರಪ್ಪ ಇಲ್ಲಿ? ಆಮೇಲೆ ಇದಾರೆ. ಇಲ್ಲಿ ಪೋಷಕರನ್ನ ಭೇಟಿ ಮಾಡಿದಂತ ಸಮಯದಲ್ಲಿ ಕೆಲವು ಪೋಷಕರು ಕೆಲಸದ ನಿಮಿತ್ತ ಹೊರಗಡೆ ಹೋಗಿರ್ತಾರೆ, ಹೌದಾ ಇಲ್ವ? ಅಂತ ಸಮಯದಲ್ಲಿ ಸರ್ಕಾರ ಇಲ್ಲೇ ಬಂದಿರುವಂತ ನಿಮ್ಮ ಪೋಷಕರ ಅಂತ ನಿಮ್ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್ಕಾರದಿಂದ. ಏನಪ್ಪ ಅಂದ್ರೆ ಶೈಕ್ಷಣಿಕ ಅವಧಿಯಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನು ಪಡ್ಕೊಂಡಿದೆಯಾ ಅಂತ ಕೇಳಿದ್ದಾರೆ. ಪಠ್ಯ ಪುಸ್ತಕ ಪಡ್ಕೊಂಡಿದೆಯಾ? ಹಾಗೆ ಶೈಕ್ಷಣಿಕ ಅವಧಿಯಲ್ಲಿ ನಿಮ್ಮ ಮಗು ಸಮವಸ್ತ್ರವನ್ನು ಪಡೆದಿದೆಯಾ? ಹೌದಾ? ನಿಮ್ಮ ಮಗು ವಿದ್ಯಾರ್ಥಿ ವೇತನ ಸರ್ಕಾರದಿಂದ ಕೊಡುವಂತ ಸ್ಕಾಲರ್ಶಿಪ್ ಅನ್ನ ಸರಿಯಾಗಿ ಪಡ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಗೊತ್ತಾ ಇದೆಯಾ? ನೀವು ಉಳಿದವ್ರಿಗೂ ಕೂಡ ಎಲ್ಲ ಮಾಹಿತಿ ಗೊತ್ತಾನೆ ಎಂದಪ್ಪ? ಸರಿ, ಅಂತ ಇರ್ಬೋದು. ಹಾಗೆ ನಿಮ್ಮ ಮಗು ಸಾರಿಗೆ ಭತ್ಯೆ ಅಂದ್ರೆ ದೂರದಿಂದ 3 ಕಿಲೋಮೀಟರ್ ದೂರದಿಂದ ಗೊತ್ತಾಯಿದ್ರೆ ಸಾರಿಗೆ ಭತ್ಯೆಯನ್ನ ಪಡ್ಕೊತಾ ಇದೆಯಾ ಮಗು ಅಂತ ಕೇಳಿದ್ದಾರೆ. ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ? ಅಂದ್ರೆ ಮಗು ಓದೋದ್ರಲ್ಲಿ ಬರೆಯೋದ್ರಲ್ಲೆಲ್ಲ ನೀವು ತೃಪ್ತರಾಗಿದ್ದೀರಾ? ಹೌದಾ? ಇಲ್ಲದಿದ್ದರೆ ಅದನ್ನ ಏನ್ ಪರಿಹರಿಸಕ್ಕೆ ಸಲಹೆ ಕೊಡಬೇಕು, ಅದನ್ನ ನೀವು ಮಂಡಿಸಬಹುದು. ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನು ನಿಮ್ಮ ಮಗು ಏನಾದ್ರು ದೂರ ಇದೆಯಾ? ಯಾವುದೇ ಇಲ್ಲ. ನೀವು ಪೋಷಕರ ಸಭೆಯಲ್ಲಿ ಭಾಗವಹಿಸುತ್ತೀರಾ? ಎಷ್ಟು ಬಾರಿ ಭಾಗವಹಿಸಿದ್ದೀರಿ? ಈಗ ಶಾಲೆ ಸ್ಟಾರ್ಟ್ ಆದ ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಲಭ್ಯವಿರುವ ಸುರಕ್ಷತಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇದೆಯಾ? ಏನ್ ಮಾಹಿತಿ ಇದೆ ನಿಮಗೆ? ಹೇಳಿ. ಏನೇನು ಸುರಕ್ಷತೆ? ಈಗ ಪೋಷಕರ ಸಭೆಯಲ್ಲಿ ಇವರು ನಮ್ಮ HM ಇವರು ನಮ್ಮ ಹೆಸರು ಗೊತ್ತಿಲ್ಲ, ಅವರು ಏನೆಲ್ಲ ಹೇಳಿದ್ದಾರೆ? ಮಕ್ಕಳ ಸುರಕ್ಷತೆ ಬಗ್ಗೆ ಏನ್ ಹೇಳಿದ್ದಾರೆ ನಿಮಗೆ? ಸ್ನಾನ ಮಾಡೋದು ಸುರಕ್ಷಿತ ಅಲ್ಲ ಕಂಡ್ರಿ. ಸುರಕ್ಷಿತ. ಆಮೇಲೆ ಅದು ಸ್ವಚ್ಛತೆಯಿಂದ ಹೋಗಬೇಕಾಗಿದೆ. ಸುರಕ್ಷತೆ ಏನು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ರೆ ಸುರಕ್ಷತೆಗೆ ಸಂಬಂಧ? ಮಕ್ಕಳನ್ನ ಯಾವುದೇ ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅಂದ್ರೆ ಸ್ವಚ್ಛತೆ ಆಗಲಿ, ಶಾಲಾ ಸ್ವಚ್ಛತೆ ಆಗಲಿ ಯಾವತ್ತೂ ಬಳಸ್ಕೊಳ್ಳಂಗಿಲ್ಲ. ಹೇಳಿ ಗೊತ್ತಿರೋ ಅಷ್ಟೇ ಅದು ಹೇಳಿ.
ಮತ್ತೆ ಇಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಅಲ್ಲಿ ಅಡಿಗೆ ಗ್ಯಾಸ್ ಸಿಲಿಂಡರ್ ದೂರ ಇರಂತೆ ಯಾವುದೇ ಇದನ್ನ ಪಾಲ್ಗೊಳ್ಳೋದಿಲ್ಲ ಅಂದ್ರೆ ಅಡಿಗೆಯವರೇ ನೋಡ್ಕೊಂತಾರೆ. ಶಾಲಾ ಆವರಣಕ್ಕೆ ಬಂದ್ಮೇಲೆ ನಾವು ಹೊರಗಡೆ ಹೋಗಂಗಿಲ್ಲ, ಒಳಗೆ ಇರಬೇಕು. ಶಾಲೆಗಳ ತನಕ ಕಾನ್ಸೆಪ್ಟ್ ಶಾಲಾ ಮಕ್ಕಳ ಸಹಾಯವಾಣಿ ಸಂಖ್ಯೆ ಹಾಕಿರಲ್ಲ, ದೂರ ಪೆಟ್ಟಿಗೆ ದೂರ ಪೆಟ್ಟಿಗೆ ಇದೆ ಸಹಾಯವಾಣಿ ಸಂಖ್ಯೆ ಇದೆ ಸರ್ 1098. ಇಂಥದ್ದು ಇದು ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಬಗ್ಗೆ. ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಶಾಲೆಯು ಯಾವುದಾದ್ರೂ ಶುಲ್ಕವನ್ನು ವಿಧಿಸ್ತಾ ಇದೆಯಾ? ಶಾಲೆಗೆ ನಿಯಮಿತವಾಗಿ ನಿಮ್ಮ ಶಿಕ್ಷಕರು ಶಾಲೆಗೆ ಹಾಜರಾಗುತ್ತಾರೆ. ಹೌದಾ? ಮತ್ತೆ ಶಾಲೆ ಸುಧಾರಣೆಗೆ ನಿಮ್ಮ ಮತ್ತೆ ಏನೇನು ಸಲಹೆಗಳಿದ್ರೆ ನೀವು ತಿಳಿಸ್ಬೋದು ಅಂತ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಿದ್ರೆ ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಅವರ ಪರವಾಗಿ ನಮ್ಮ ಇವರು ಶಿವಮೊಗ್ಗದಲ್ಲಿ ವಹಿಸಿದ್ದಾರೆ, ಅವರೊಂದಿಗೆ ಚರ್ಚಿಸಬೇಕು ಅಂತ ಹೇಳ್ತಾ ಇಷ್ಟು ಒಂದು ಮಾಹಿತಿಯನ್ನ ನಿಮ್ಮಿಂದ ನಿಮಗೆ ತಿಳಿಸಿದ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಡ್ತಾ ನಿಮ್ಗೆಲ್ಲರಿಗೂ ಕೂಡ ಅನಿಸುತ್ತಾ ನನ್ನ ಮಾತನ್ನು